ನಾನೀಗ ಈ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಈ ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಪಾತ್ರೆ ಇಟ್ಟಾಯಿತು. ಅಕ್ಕಿ ಹಿಟ್ಟು ನೀರೊಳಗೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ಅಕ್ಕಿ ಹಿಟ್ಟು ಕಲಸಿಟ್ಟಿದ್ವಲ್ಲ, ಈಗ ಕುದೀತಾ ಇದೆ ನೀರು. ಅದಕ್ಕೆ ಹಿಟ್ಟು ಹಾಕೋಣ. ಇದು ಮುದ್ದೆ ಥರ ಸ್ವಲ್ಪ ಬೇಯಿಸ್ಕೋಬೇಕು. ಅಷ್ಟೊಂದೇನು ಬೇಯಿಸೋ ಅಂತ ಅಗತ್ಯ ಇಲ್ಲ, ಸ್ವಲ್ಪ. ಮತ್ತೆ ಸುಡ್ಬೇಕಾದ್ರೆ ಬೇರೆ ಇದಾಗುತ್ತಲ್ಲ, ಇಷ್ಟು ಸಾಕು. ಆಫ್ ಮಾಡಿ, ಅಂದರೆ ಸ್ಟವ್ ಆಫ್ ಮಾಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರೊಟ್ಟಿ ಸಬ್ಬಾಕ್ಸಿ ಸೊಪ್ಪು ಕಟ್ ಮಾಡ್ಕೊಂಡು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ನಾನೀಗ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಕೊತಾ ಇದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಅಕ್ಕಿ ಹಿಟ್ಟು ಸ್ವಲ್ಪ ಮುದ್ದೆ ಥರ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕೊಳ್ಳೋಣ. ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ. ನೀವು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು, ತೊಂದರೆ ಇಲ್ಲ. ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಕಲಿಸ್ಬಿಟ್ಟಿದ್ದೀನಿ ಎಲ್ಲ ಕ್ಲೀನಾಗಿ. ಈಗ ಇದನ್ನು ರೊಟ್ಟಿ ತೊಟ್ಕೊಳ್ಳೋಣ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ನಾನೀಗ ಒಂದು ಎಣ್ಣೆ ಕವರ್ ತಗೊಂಡಿದ್ದೀನಿ. ಈ ಎಣ್ಣೆ ಕವರಲ್ಲಿ ಕಟ್ಟಾಗಿ ಈ ಥರ ಟ್ರಿಮ್ಮರಲ್ಲಿ ಕಟ್ ಮಾಡಿಕೊಂಡು ಸುತ್ತ ನೋಡಿ, ಸನ್ಫ್ಲವರ್ ಎಣ್ಣೆ ಕವರು ಕಟ್ ಮಾಡಿಕೊಂಡು ಈ ಥರ ರೊಟ್ಟಿ ತೊಟ್ಟೋದಕ್ಕೆ ಒಂದು ಮಣೆ ಇಟ್ಕೊಂಡು, ಈ ಮಣೆ ಮೇಲೆ ಈಗ ರೌಂಡ್ ಶೇಪ್ ಮಾಡ್ಕೊಂಡು ಕ್ಲೀನಾಗಿ ಈಗ ಇದ್ರ ಮೇಲೆ ತಟ್ಟೋಣ. ಈಗ ಹೆಂಚಿನ ಕಾಯಕ್ಕಿಡೋಣ. ನೋಡಿ, ಈ ಗ್ಯಾಪಲ್ಲಿ ಹೆಂಚು ಕಾಯಕ್ಕಿಡೋಣ. ಹೆಂಚು ಕಾದ ತಕ್ಷಣ ಹೆಂಚು ಕಾಯಕ್ಕಿಟ್ಬಿಟ್ಟು ಈಗ ರೊಟ್ಟಿ ತಟ್ಟೋಣ. ನೋಡಿ, ರೊಟ್ಟಿ ಈ ಥರ ಈಗ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ.
ಆಯಿಲ್ ಅಂದರೆ ಎಣ್ಣೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೊಟ್ಟಿ ಹಾಕೋಣ. ಜಾಸ್ತಿ ಸೊಪ್ಪಿರೋದ್ರಿಂದ ಸ್ವಲ್ಪ ರೊಟ್ಟಿ ಬಿಡೋದು ಬಂತು, ಹಾಗಾಗಿ ಇವಾಗ ಹಂಗೆ ಜಾಯಿಂಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಈ ಪೇಪರ್ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಚೆನ್ನಾಗೆಲ್ಲನ. ಈ ಪೇಪರ್ಗೆಲ್ಲ ಫುಲ್ಲು ರೌಂಡ್ ಹಚ್ಚೋಣ. ಹಚ್ಚಿದ ತಕ್ಷಣ ಇದು ಮತ್ತೆ ರೊಟ್ಟಿ ಹಾಕಿ, ರೊಟ್ಟಿ ಹಿಟ್ಟು ಹಾಕಿ, ರೊಟ್ಟಿ ಹಿಟ್ಟು ಸಾರಿ ರೊಟ್ಟಿ ಎಲ್ಲ. ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಸ್ವಲ್ಪ ಮಾತಾಡೋದಕ್ಕೆ ಬಾಯಿ ಕರೆಕ್ಟಾಗಿ ಬರಲ್ಲ ಅನಿಸುತ್ತೆ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವ ಥರ ಅಡುಗೆ ಮಾಡಬೇಕಂತ ಕಮೆಂಟ್ ಮಾಡಿ. ನಂಗೆ ಗೊತ್ತಿರೋದ್ರಲ್ಲಿ ನಾನು ಮಾಡಿ ತೋರಿಸ್ತೀನಿ. ಎಷ್ಟು ನನಗೆ ಗೊತ್ತಿದೆಯೋ ಅಷ್ಟು ನಾನು ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ಈ ಥರ ಇದಾಗ್ತಾಯಿತ್ತು. ಇನ್ನೊಂದು ಸ್ವಲ್ಪ ಸೊಪ್ಪು ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ನನಗೆ. ಸೊಪ್ಪು ಜಾಸ್ತಿ ಇರಲಿ ಅಂತಲೇ ಮೆಂತ್ಯ ಸೊಪ್ಪಿನ ರೊಟ್ಟಿ ಮಾಡಿದೆ. ಈಗ ಅಲ್ಲಿ ರೊಟ್ಟಿ ಆಗಿದೆ. ಈಗ ರೊಟ್ಟಿನ ಟರ್ನ್ ಮಾಡೋಣ. ನಮ್ಮ ಟ್ರೈ ಪ್ಯಾಡು ಫುಲ್ ರೌಂಡ್ ಹೊಡಿತಾ ಇದೆ, ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ತುಪ್ಪ ಹಾಕೋಣ. ಎಮ್ಮೆ ತುಪ್ಪ, ಅಮ್ಮ ಮಾಡಿದ ಎಮ್ಮೆ ತುಪ್ಪ, ಮರಳಾದ ತುಪ್ಪ ಅಂತ ಹೇಳ್ತಾರಲ್ಲ, ನಮ್ಮಮ್ಮನಿಗೆ ತುಪ್ಪ ಮಾಡಿ ಕಳಿಸಿದ್ದಾರೆ ನೋಡಿ. ನಾನು ಹಿಟ್ಟಿನ ಬಾಕ್ಸ್ ಒಳಗಡೆ ಇಟ್ಕೊಂಡು ನೋಡಿ ಯಾವ ಥರ ಅಂತಂದರೆ ನೋಡಿ, ಈ ಹಿಟ್ಟಿನ ಬಾಕ್ಸ್ ಒಳಗಡೆ ಬೋಂಡ ತೆಗಿತೀವಲ್ಲ ಅದರಲ್ಲಿ ಇಟ್ಟು ನೋಡಿ, ಈ ಥರದಕ್ಕೆ ಮೊಬೈಲ್ ಇಟ್ಬಿಟ್ಟು ಇದಕ್ಕೆ ಹಿಂಗೆ ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ. ಈ ಕಡೆಯಿಂದ ಒಂದು, ಈ ಕಡೆಯಿಂದ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಮಾಡ್ತಾಯಿದ್ದೀನಿ. ಅದಕ್ಕೆ ಅದು ಸರ್ಕಲ್ ಹೊಡಿತಾ ಇದೆ, ಕರೆಕ್ಟಾಗಿ ಕುತ್ಕೊಳ್ತಾ ಇಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಬರ್ದಸ್ತ್ ಅಡುಗೆ ಚಾನಲ್ಲು, ಆದಷ್ಟು ಜಬರ್ದಸ್ತ್ ಹೆಸರು ಯಾವ ಥರ ಇದೆ ಅದೇ ಥರ ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವ ಥರ ಅಡುಗೆ ಬೇಕು ಅಂತ ನೀವೆಲ್ಲ ಕಮೆಂಟ್ ಮಾಡಿ. ನೋಡಿ ರೊಟ್ಟಿ ಈ ಥರ ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ ರೊಟ್ಟಿ ನೋಡಿ ಈ ಥರ ಇದೆ. ಈ ಥರ ರೊಟ್ಟಿ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾವ ಸೊಪ್ಪಿನ ಕಾಲ ಕಡಿಮೆ ಸಿಗುತ್ತೋ ಆ ಸೊಪ್ಪೆಲ್ಲ ಹಾಕ್ಬಿಟ್ಟು ಈ ಥರ ರೊಟ್ಟಿ ಮಾಡ್ಕೋಬೋದು. ಮಕ್ಕಳು ಮೇಯ್ನ್ ಮಕ್ಕಳಿಗೋಸ್ಕರ, ಮಕ್ಕಳು ಸೊಪ್ಪು ತಿನ್ನು ಅಂದರೆ ತಿನ್ನಲ್ಲ. ಈ ಥರ ಮಾಡಿಕೊಟ್ಬಿಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.